ವಿಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ತಾರೀಕು 17 ಡಿಸೆಂಬರ್ 2025. ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ ಬನ್ನಿ. ಸೊ ರಷ್ಯಾದ ಎದುರು ಶೀಘ್ರವೇ ಶಾಂತಿ ಒಪ್ಪಂದ ಅಂತ ಯುಕ್ರೇನ್ ಪ್ರೆಸಿಡೆಂಟ್ ವ್ಲಾದಿಮಿರ್ ಜೆಲೆನ್ಸ್ಕಿ ಅವರು ಹೇಳಿದ್ದಾರೆ. ಸೊ ಸುಮಾರು 2-3 ವರ್ಷದಿಂದ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾನೆ ಇದೆ. ಅಮೆರಿಕದ ಯಾರು ಅಫಿಷಿಯಲ್ಸ್ಗಳೆಲ್ಲ ಇದ್ದಾರೆ, ಮಾತುಕತೆ ನಡೆಸಿ ಯುದ್ಧನ ಇನ್ನು ನೆಕ್ಸ್ಟ್ ಫ್ಯೂ ಡೇಸ್, ಕೆಲವೇ ದಿನಗಳಲ್ಲಿ ಇದು ಸ್ಟಾಪ್ ಆಗಲಿಕ್ಕಿದೆ. ಸೊ ಶಾಂತಿ ಒಪ್ಪಂದ ನಡೀಲಿಕ್ಕಿದೆ ಅಂತ ಅಮೆರಿಕದ ಅಧಿಕಾರಿಗಳ ಒಂದು ತಂಡದಿಂದ ಭರವಸೆ ದೊರೆತಿದೆ. ಸೊ ಇದ್ರ ಜೊತೆನೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಮೋಸ್ಟ್ಲಿ ಸ್ಟಾಪ್ ಆಗೋಕ್ಕಿದೆ ಇನ್ನು ಸ್ವಲ್ಪ ದಿವಸದಲ್ಲೇ. ಹಂಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿ ಅವರು ದಿನದ ವಿದೇಶ ಪ್ರವಾಸದಲ್ಲಿದ್ದಾರೆ. ಸೊ ಜೋರ್ಡನ್, ಇಥಿಯೋಪಿಯಾ, ಒಮನ್ಗೆ ಹೋಗಕ್ಕಿದ್ದಾರೆ. ಆಲ್ರೆಡಿ ಜೋರ್ಡನ್ ದೇಶದ ಪ್ರವಾಸ, 2 ದಿವಸದ ಪ್ರವಾಸ ಅವ್ರದ್ದು ಮುಗ್ದಿದೆ. ಜೋರ್ಡನ್ ದೇಶದ ರಾಜನಾಗಿರುವಂತಹ 2ನೇ ಅಬ್ದುಲ್ಲಾ ಅವ್ರ ಜೊತೆ ಆಲ್ರೆಡಿ ಬೇರೆ ಬೇರೆ ವಿಷಯಗಳ ಮೇಲೆ ಡಿಸ್ಕಷನ್ ನಡೆದಿದೆ, ಒಪ್ಪಂದಗಳು ನಡೆದಿದ್ದಾವೆ. ಸೊ ಬೇಸಿಕಲಿ ಯಾವ ವಿಷಯಗಳ ಮೇಲೆ ನಡೆದಿದೆ ಅಂತ ನೋಡೋದಾದ್ರೆ, ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನ, ವಾಟರ್ ಮ್ಯಾನೇಜ್ಮೆಂಟ್, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಕಲ್ಚರಲ್ ಎಕ್ಸ್ಚೇಂಜಸ್ ಆ್ಯಂಡ್ ಹೆರಿಟೇಜ್ ಕೋಆಪರೇಷನ್, ಇದ್ರ ಮೇಲೆ ಆಲ್ರೆಡಿ ಡಿಸ್ಕಷನ್ ನಡೆದಿದೆ. ಹಂಗೆ ಅದ್ರ ಜೊತೆನೆ ಅವರು ಜೋರ್ಡನನ್ನು ಬಿಟ್ಟು ಇಥಿಯೋಪಿಯಾಗೆ ತಮ್ಮ ನೆಕ್ಸ್ಟ್ ದೇಶದ ಏನು ವಿಸಿಟ್ ಇದೆ ಅದಕ್ಕೆ ತೆರಳಿದ್ದಾರೆ. ಹಂಗೆ ಸಿಡ್ನಿ ಶೂಟೌಟ್ 3-4 ದಿವಸ ಹಿಂದೆ ನಡೆದಿದ್ದ, ಸಂಡೇ ನಡೆದಿದ್ದ ಬೌಂಟಿ ಬೀಚ್ ನಲ್ಲಿ ನಡೆದಿದ್ದ ಟೆರರಿಸ್ಟ್ ಅಟ್ಯಾಕ್ ಏನಿದೆ, ಇದರ ಹಿಂದೆ ಸಿಡ್ನಿ ಶೂಟೌಟ್ನ ಯಾರು ನಡೆಸಿದ್ದಾರೆ ಅವನು ಹೈದರಾಬಾದ್ ಮೂಲದವನು, ಇಂಡಿಯಾದ ಹೈದರಾಬಾದ್ ಮೂಲದವನು ಅಂತ ಅನ್ಫಾರ್ಚುನೇಟ್ಲಿ ಗೊತ್ತಾಗಿದೆ. ಸೊ ಸಾಜಿದ್, ಇದನ್ನು ಮಾಡಿದವರು ಅಪ್ಪ ಮಗನ ಒಂದು ಜೋಡಿ. ಸೊ ಅಪ್ಪ ಯಾರಿದ್ದಾರೆ ಅವರು ಬೇಸಿಕಲಿ ಇಂಡಿಯಾದ ಹೈದರಾಬಾದ್ ಮೂಲದವರು ಅಂತ ಗೊತ್ತಾಗಿದೆ. ಬಟ್ ಮಗ ಅಲ್ಲೇ ಹುಟ್ಟಿದವನು. ಸೊ ಮಗನ ಹತ್ರ ಆಸ್ಟ್ರೇಲಿಯಾದ ಪಾಸ್ಪೋರ್ಟ್ ಇದೆ, ಅಪ್ಪನ ಹತ್ರ ಇಂಡಿಯಾದ ಪಾಸ್ಪೋರ್ಟ್ ಇದೆ ಅಂತ ಇವಾಗ ಗೊತ್ತಾಗಿದೆ. ಸೊ ಇವನು 27 years ಬ್ಯಾಕ್, 27 ವರ್ಷಗಳ ಹಿಂದೆ ಇಂಡಿಯಾದಿಂದ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದ ಕೆಲಸದ ಮೇಲೆ. ಸೊ ಇನ್ನೊಂದೇನಂದ್ರೆ, ಇವರಿಗೆ ಅಪ್ಪ ಮಗನಿಗೆ ಮಿಲಿಟರಿ ರೀತಿಯ ಒಂದು ಟ್ರೈನಿಂಗ್ ಅನ್ನ ಫಿಲಿಪೀನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತಾನು ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಿದೆ. ಸೊ ಆಲ್ಮೋಸ್ಟ್ ಇದರಲ್ಲಿ ದಾಳಿಯಲ್ಲಿ ಸುಮಾರು ಜನ ಸತ್ತೋಗಿದ್ರು. ಸೊ ಗಾಯಾಳುಗಳಲ್ಲಿ ಇಂಡಿಯಾದ ಸ್ಟೂಡೆಂಟ್ಗಳು ಇದ್ರು. ಸೊ ಅದರಲ್ಲಿ ಏನು 40 ಜನ ಗಾಯಗೊಂಡಿದ್ದಾರೆ. ಅದರಲ್ಲಿ 3 ಜನ ಇಂಡಿಯಾದ ಸ್ಟೂಡೆಂಟ್ಗಳು ಇದ್ರು ಅಂತ ಗೊತ್ತಾಗಿದೆ. ಹಾಗೆ ಮನರೇಗಾ ಇದನ್ನು ತೆಗೆದು ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಅಥವಾ ವಿಬಿಜಿ RAMG ಈ ಒಂದು ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಇದು ಬೇಸಿಕಲಿ ಏನಂದ್ರೆ, ಮನರೇಗಾವನ್ನು ರದ್ದುಗೊಳಿಸಿ ವರ್ಷದ 125 ದಿನಾನು ಉದ್ಯೋಗ ಖಾತ್ರಿ ಅನ್ನ ಕೊಡುವಂತಹ ಒಂದು ಯೋಜನೆ ಆಗಿದೆ. ಮನ್ರೇಗಾ ಏನಾಯ್ತು, ಅದು 100 daysಗೆ ಕೊಡ್ತಿತ್ತು. ಸೊ ಇದಕ್ಕೆ ವಿರೋಧ ಪಕ್ಷದವರು ಬಹಳಷ್ಟು ಅಪೋಸನ್ನು ಮಾಡಿದ್ದಾರೆ. ಯಾಕಂದ್ರೆ ನೀವು ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಿದ್ದೀರಾ, ಮಹಾತ್ಮ ಗಾಂಧಿ ಹೆಸರಿಟ್ಕೊಂಡೆ ನೀವು ಅದನ್ನ 125 ದಿವಸಗಳಿಗೆ ನೀವು ಎಕ್ಸ್ಟೆಂಡ್ ಮಾಡ್ಬೋದಿತ್ತು. ಬಟ್ ನೀವು ಮಾಡಿಲ್ಲ ಅಂತ ಅವರು ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಅನ್ನು ನೋಡೋದಾದ್ರೆ, ನಿಮಗೆಲ್ರಿಗೂ ಗೊತ್ತಿದೆ ಚಳಿ ಈ ಸಲ ಇಡೀ ದೇಶದಲ್ಲೇ ವಿಪರೀತ ಆಗಿದೆ. ಸೊ ಏನು ಯಮುನಾ ಎಕ್ಸ್ಪ್ರೆಸ್ ವೇ ಇದೆ ಅಂದ್ರೆ, ಇದು ಉತ್ತರ ಪ್ರದೇಶ ನೋಯ್ಡಾದಿಂದ ಆಗ್ರಾ ತನಕ ಇರೋದು ಇದೊಂದು 6 lane ಹೈವೇ. ಇದರಲ್ಲಿ ಈ ಮಂಜು ಮುಸುಕಿದ ವಾತಾವರಣ ಇದರಿಂದ ಆಕ್ಸಿಡೆಂಟ್ಗಳು ಆಗ್ತಾನೆ ಇದಾವೆ.
ಸೊ 13 ಜನ, ಬಸ್ಸುಗಳೆಲ್ಲ ಬೆಂಕಿಯಿಂದ ಉರಿತಿದ್ದಾವೆ. ಸೊ 13 ಜನ ಆಲ್ರೆಡಿ ಸತ್ತೋಗಿದ್ದಾರೆ. ಸೊ ಮಿನಿಮಮ್ 35 ಜನ ಇದರಿಂದ ಗಾಯಗೊಂಡಿದ್ದಾರೆ ಅಂತ ತಿಳಿಸಲಾಗಿದೆ. ಸೊ ಈ ಟೈಮಲ್ಲಿ ನೀವು ಯಾವುದೇ ಪಾರ್ಟಲ್ಲಿ, ದೇಶದ ಯಾವುದೇ ಪಾರ್ಟಲ್ಲಿದ್ದರೂ ಬೆಳಿಗ್ಗೆ ಬೇಗ ಹೊರಡೋದಾದ್ರೆ, ಮಂಜಿದ್ರೆ ದಯವಿಟ್ಟು ಸ್ವಲ್ಪ ಗಾಡಿನ ಸ್ಲೋ ಓಡಿಸೋದು ಬೆಟರು. ಇದರಿಂದ ನಮಗೂ ಅಥವಾ ಮುಂದೆ ಹೋಗೋ ಗಾಡಿಯವರಿಗೂ, ಹಿಂದೆ ಬರೋವರಿಗೂ ಇದರಿಂದ ಹೆಲ್ಪ್ ಆಗುತ್ತೆ ತುಂಬ ಇದರಿಂದ. ಹಾಗೆ PM ಕಿಸಾನ್ ಸಮ್ಮಾನ್ ಯೋಜನೆ ಏನಿದೆ, ಸೊ ಈ ಕಿಸಾನ್ ಸಮ್ಮಾನ್ ಯೋಜನೆ ಇದರಲ್ಲಿ ವಾರ್ಷಿಕವಾಗಿ ಆನ್ಯುವಲಿ 6,000 ರೂಪಾಯಿ ಸಿಗ್ತಿತ್ತು. ಎವ್ರಿ 4 ಮಂತ್ಸ್ಗೆ 2,000 ಹಂಗೆ 6,000 ರೂಪಾಯಿ ಸಿಗ್ತಿತ್ತು. ಡೈರೆಕ್ಟಾಗಿ ಯಾರು ಬೆನಿಫಿಷರಿ ಇದ್ದಾನೆ ಅವನ ಬ್ಯಾಂಕ್ ಅಕೌಂಟಿಗೆ ಇದು ಏನು ರೈತರ ಖಾತೆಗೆ ಡೈರೆಕ್ಟ್ 2,000 ಫಾರ್ ಎವ್ರಿ 4 ಮಂತ್ಸ್ ಬರ್ತಿತ್ತು. ಆನ್ಯುವಲಿ 6,000 ರೂಪಾಯಿ ಬರ್ತಿತ್ತು. ಇದನ್ನ ಅನರ್ಹ ಫಲಾನುಭವಿಗಳು ಅಂದರೆ ಇದಕ್ಕೊಂದು ರೈತ ID ಅಂತ ಇವರು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು ತರ್ತಾ ಇದ್ದಾರೆ. ಯಾಕಂದ್ರೆ ಅಕ್ರಮನ ತಡೆಯೋಕ್ಕೆ. ಯಾಕಂದ್ರೆ ಇಲ್ಲಿ ನೋಡಿ ಯಾಕೆ ಇದನ್ನ ತರ್ತಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ವ್ಯಕ್ತಿ ಭೂಮಿ ಹೊಂದಿದ್ದರೆ ಒಂದೇ ಕಾರ್ಡ್. ಸೊ ನೀವು ಎಲ್ಲೇ ಇರಲಿ, ಇಂಡಿಯಾದಲ್ಲಿ ಯಾವುದೇ ಸ್ಟೇಟಲ್ಲಿ ನಿಮಗೆ ಜಮೀನಿದ್ರು ಒಂದೇ ID. ಯಾಕಂದ್ರೆ ಇವಾಗ ಏನಾಗಿದೆ ಅಂದ್ರೆ ಈ ಸ್ಟೇಟಲ್ಲಿ ಒಂದು ಕರ್ನಾಟಕ ಸ್ಟೇಟಲ್ಲಿ ಜಾಗ ಇದ್ರೆ ಇಲ್ಲೂ 2,000 ರೂಪಾಯಿನ ತಗೊಳ್ಳೋದು, ಬೇರೆ ಸ್ಟೇಟಲ್ಲಿ ಜಾಗ ಇದ್ರೆ ಅಲ್ಲೂ ಮತ್ತೆ ತಗೊಳ್ಳೋದು, ಈ ಥರ ಆಗಿದೆ. ಆಮೇಲೆ ಬೇರೆ ಆಮೇಲೆ ಗಂಡ ಹೆಂಡತಿ ಇಬ್ರು ಕೂಡ ತಗೊಳ್ಳೋದು, ಆಮೇಲೆ ಒಂದು ಫ್ಯಾಮಿಲಿಗೆ ಒಬ್ಬರೇ ತಗೊಳ್ಬೇಕು, ಆ ಥರ ಎಲ್ಲ ರೂಲ್ಸ್ಗಳಿದ್ದಾವೆ. ಬಟ್ ಇವಾಗ ಅದನ್ನು ಯಾವುದು ಫಾಲೋ ಮಾಡದೆ ಸುಮಾರು ಜನ ಎಕ್ಸ್ಟ್ರಾ ಹಣನ ತಗೋತಿದ್ದಾರೆ. ಇದನ್ನು ಸ್ಟಾಪ್ ಮಾಡೋಕ್ಕೆ PM ಕಿಸಾನ್ಗೆ ಒಂದು ರೈತ IDನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತರ್ತಿದ್ದಾರೆ. ಇದರಿಂದ ಯಾರು ಅಕ್ರಮವಾಗಿ 2,000 ತಗೋತಿದ್ದಾರೆ ಇದು ಸ್ಟಾಪ್ ಆಗಕ್ಕಿದೆ. ಸೊ ಅನರ್ಹ ಫಲಾನುಭವಿಗಳಿಂದ 416 ಕೋಟಿ ರು ಮರುವಸೂಲಿಯನ್ನು ಕೂಡ ಮಾಡಿದ್ದಾರೆ. ರಾಜ್ಯದ 59.13 ಲಕ್ಷ ರೈತರಿಗೆ ವಿಶಿಷ್ಟ ಗುರುತಿನ ಚೀಟಿ ಕೂಡ ಕೊಡಕ್ಕಿದ್ದಾರೆ. 7 ರಿಂದ 21ನೇ ಕಂತಿನ ವೇಳೆಗೆ 11.38 ಲಕ್ಷ ಖಾತೆಗಳು ಯಾವುದು ಈ ತರ ಒಂದು ಅಕೌಂಟ್ಗಳಿತ್ತು ಅದೆಲ್ಲ ಕ್ಲೋಸ್ ಕೂಡ ಮಾಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್, ಮನಿ ಲಾಂಡ್ರಿಂಗ್ ಕೇಸ್ ಏನಿದೆ ಇದಕ್ಕೆ ED ಅವರು ಹೊಸ ಆರೋಪ ಪಟ್ಟಿಯನ್ನು ಸಲ್ಲಿಸಕ್ಕೆ ರೆಡಿಯಾಗಿದ್ದಾರೆ. ಚಾರ್ಜ್ ಶೀಟ್ ಏನು ಇವರು ಆಲ್ರೆಡಿ ಸಬ್ಮಿಟ್ ಮಾಡಿದ್ರು ಕೋರ್ಟ್ಗೆ. ಇದಕ್ಕೆ ಕೋರ್ಟ್ ಏನು ಹೇಳಿದೆ ಅಂದ್ರೆ ED ಅವರು ಯಾವುದೋ ಪ್ರೈವೇಟ್ ವ್ಯಕ್ತಿ ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಚಾರ್ಜ್ ಶೀಟನ್ನು ಸಲ್ಲಿಸಿತ್ತು ಕೋರ್ಟ್ಗೆ. ಬಟ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಏನಿದೆ ಇದರ ಪ್ರಕಾರ ಇವರು ಯಾವುದೇ FIR ದಾಖಲಾಗಲಿಲ್ಲ. ಆದ್ರಿಂದ ಆಸ್ ಪರ್ ದಿ ಲೀಗಾಲಿಟಿ ಅಂಡರ್ ಇದಕ್ಕೆ ಅಲೌ ಇಲ್ಲ. ಆದ್ರಿಂದ ED ಅವರು ಇವಾಗ ಹೊಸದಾಗಿ ಈ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂಡರಲ್ಲಿ ಚಾರ್ಜ್ ಶೀಟನ್ನು ಗಾಂಧಿ ಫ್ಯಾಮಿಲಿ, ಕಾಂಗ್ರೆಸ್ ಲೀಡರ್ ಯಾರಿದ್ದಾರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಇತರರು, ಇವರ ಮೇಲೆ ಹೊಸ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡೋಕ್ಕಿದೆ. ನಮಗೆ ರೀಸೆಂಟಾಗಿ ಇಂಡಿಗೋದ ಒಂದು ವಿಮಾನಯಾನ ಕಂಪನಿಯ ಒಂದು ಅಧ್ವಾನ ಏನಾಗಿತ್ತು, ಎಲ್ಲ ಏನು DGC ಅವರು ಹೊಸ ರೂಲ್ಸ್ ತಂದಿದ್ರು, ಇದರಿಂದ ಏನು ಪ್ರಾಬ್ಲಮ್ ಆಗಿತ್ತು, ಇದರಿಂದಾಗಿ ಸುಮಾರು ಅವರ ಟ್ರಿಪ್ಗಳು ಕಟ್ ಮಾಡಿಬಿಟ್ಟಿದ್ರು. ಗವರ್ಮೆಂಟ್ ಅವರು ಹೇಳಿದ್ರು ಲಿಮಿಟ್ ಮಾಡಿಬಿಟ್ಟಿದ್ರು. ಇದರಿಂದಾಗಿ ವಿಮಾನದ ಟರ್ಬೈನ್ ಇಂಧನ ATF ಅಂತ ಏನು ಹೇಳ್ತಿದ್ದಾರೆ ಇದರಲ್ಲಿ ಶೇಕಡ 4% ಅಷ್ಟು ಇದರ ಸೇಲ್ಸ್ ಏನಿದೆ ಕಡಿಮೆ ಆಗಿಬಿಟ್ಟಿದೆಯಂತೆ. ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಯಾವ ರೇಂಜಲ್ಲಿ ಇಂಡಿಗೋ ಈ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾವೆ. ನಮ್ಮ ಪ್ಯಾಸೆಂಜರ್ಗಳು ಹಂಗೆ ಇಂಡಿಗೋ ಫ್ಲೈಟ್ಗಳ ಮೇಲೆ ಎಷ್ಟು ಡಿಪೆಂಡೆಂಟ್ ಆಗಿದ್ದಾವೆ ಅಂತ ಇದು ತೋರಿಸುತ್ತೆ. ಹಂಗೆ ಮುಂದೆ ನೋಡೋದಾದ್ರೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಕೂಡ ನಡೀತಾ ಇದೆ. ಇದರಲ್ಲಿ 12 ಬಿಲ್ ಅಂಗೀಕಾರ ಆಗಿದೆ, 4 ವಿಧೇಯಕಗಳನ್ನು ಕೂಡ ಮಂಡನೆ ಮಾಡಿದ್ದಾರೆ. ಪ್ರತಿಪಕ್ಷಗಳು ಕೂಡ ಇದಕ್ಕೆ ಸಾಥನ್ನು ನೀಡಿದ್ದಾವೆ. ಸೊ ಯಾವ್ಯಾವ ಬಿಲ್ಗಳು ಪಾಸ್ ಆಗಿದ್ದಾವೆ ಅಂತ ನೋಡೋದಾದ್ರೆ ಕೊಡಗು ಸಮಸ್ಯೆ, ಇದಕ್ಕೆ ಪರಿಹಾರದೊಂದು ಅಂಗೀಕಾರ ಆಗಿದೆ. ಆಮೇಲೆ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ, ಇದಕ್ಕೆ ತಿದ್ದುಪಡಿ ಅಮೆಂಡ್ಮೆಂಟ್ ತಂದಿದ್ದಾರೆ.
ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಅಮೆಂಡ್ಮೆಂಟು, ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಅಮೆಂಡ್ಮೆಂಟು, ರಾಜ್ಯ ವಿಶ್ವವಿದ್ಯಾಲಯಗಳ 2ನೇ ತಿದ್ದುಪಡಿ ಇದು ಅಮೆಂಡ್ಮೆಂಟು, ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ, ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕಾನೂನುಗಳ ವಿಧೇಯಕ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ತಿದ್ದುಗಳ ವಿಧೇಯಕ ಮತ್ತು ಚಂದ್ರಗುತ್ತಿ ಶ್ರೀ ರೇಣುಕಾಂಬ ಕ್ಷೇತ್ರದ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, ಗ್ರೇಟರ್ ಬೆಂಗಳೂರು ಆಡಳಿತ ಮಂಡಳಿ ವಿಧೇಯಕ, ಇದನ್ನೆಲ್ಲ ಇವರು ಆಲ್ರೆಡಿ ಬಿಲ್ ಮಂಡನೆಯಾಗಿ ಅಂಗೀಕಾರ ಕೂಡ ಆಗಿದೆ. ಹಾಗೆ 4 ಗೌರ್ಮೆಂಟ್ ಅಫಿಷಿಯಲ್ಸ್ಗಳ ಮೇಲೆ ಲೋಕಾಯುಕ್ತದವರು ದಾಳಿಯನ್ನು ಮಾಡಿದ್ದಾರೆ. ಸೊ 4 ಸೇರಿರುವಂತಹ 21 ಕಡೆಗಳಲ್ಲಿ ಶೋಧ ಕಾರ್ಯ ನಡೆಸಿ 18.20 ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ಕೂಡ ಇವರು ವಶಪಡಿಸಿದ್ದಾರೆ. ಇವರು ಯಾರಂತ ನೋಡೋದಾದ್ರೆ ಫಸ್ಟ್ ಒನ್ ರಾಜಶೇಖರ್ ಹಿರಪ್ಪ ಬಿಜಾಪುರ ಅಂತ, ಧಾರವಾಡ ಶಿಫ್ಟ್ ಕೃಷಿ ಇಲಾಖೆ ವಿಜಿಲೆನ್ಸ್ ವಿಭಾಗದ ಜಂಟಿ ನಿರ್ದೇಶಕ. 2ನೇವರು LR ಶಂಕರ್ ನಾಯಕ್ ಅಂತ, ವಿಜಯನಗರ ಡಿಸ್ಟ್ರಿಕ್ಟ್ ಆರೋಗ್ಯಾಧಿಕಾರಿ. 3ನೇವರು S ರೂಪ್ಲಾ ನಾಯಕ್, ಶಿವಮೊಗ್ಗ ಜಿಲ್ಲೆ ಗ್ರಾಮೀಣ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆ ಕಾರ್ಯಪಾಲಕ ಅಭಿಯಂತರ. 4ನೇವರು VS ಬೈರೇಶ್, ಮಂಡ್ಯ ಜಿಲ್ಲೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಕಚೇರಿ ಮತ್ತು ಅಧೀಕ್ಷಕ. ಸೊ ಇವರ ಮೇಲೆ ಎಲ್ಲ ಅಕ್ರಮ ಆಸ್ತಿ ಲೋಕಾಯುಕ್ತದವರು ದಾಳಿ ಮಾಡಿ ಅಕ್ರಮ ಆಸ್ತಿಯನ್ನು ಪತ್ತೆ ಮಾಡಿದ್ದಾರೆ. ಇಲ್ಲಿ ರಾಜಶೇಖರ್ ಅವರು ಯಾವಾಗ ಲೋಕಾಯುಕ್ತದವರು ದಾಳಿ ಮಾಡಿದ್ರು ಅಂತ ಗೊತ್ತಾಯಿತು, ಇಮಿಡಿಯೇಟ್ಲಿ ಅವರ 50,000 ರೂಪಾಯಿಗಳನ್ನು ಕಮೋಡ್ಗೆ ಹಾಕಿ ಫ್ಲಶ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತಾನು ಇಂಟ್ರೆಸ್ಟಿಂಗ್ ಫನ್ನಿ ಇನ್ಸಿಡೆಂಟ್ ಕೂಡ ನಡೆದಿದೆ ಈ ಟೈಮಲ್ಲಿ. ಹಂಗೆ ಕುರ್ಚಿಯ ಜಟಾಪಟಿ ಎಲ್ಲಿಗೂ ಗೊತ್ತಿರೋ ಹಂಗೆ ಸಿದ್ದರಾಮಯ್ಯ ಬಣ ವರ್ಸಸ್ DK ಶಿವಣ್ಣ, ಅದ್ರ ಬಗ್ಗೆ CM ಕುರ್ಚಿ ಮೇಲೆ ಏನು ಡಿಸ್ಕಷನ್ಗಳು ನಡೀತಿತ್ತು, ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ನಿನ್ನೆ ಬೆಳಗಾವಿ ಏನು ಚಳಿಗಾಲ ಅಧಿವೇಶನ ನಡೀತಿದೆ, ಇದರಲ್ಲಿ ಡೈರೆಕ್ಟಾಗಿ ಹೇಳಿದ್ದಾರೆ, ಹೈಕಮಾಂಡ್ ಹೇಳುವ ತನಕ ನಾನೇ ಮುಖ್ಯಮಂತ್ರಿ. ಸೊ ಇವರು ಹೈಕಮಾಂಡ್ ಏನು ಹೇಳ್ತಾರೋ ಅಲ್ಲಿ ತನಕ ನಾನೇ CM, ಇದ್ರ ಬಗ್ಗೆ ಯಾವ ಡಿಸ್ಕಷನ್ಗಳು ಬೇಡ ಅಂತ ಸಿದ್ದರಾಮಯ್ಯ ಅವರು ಸ್ಟ್ರೈಟ್ ಆಗಿ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಆದ್ರಿಂದ ಇನ್ನು ಇದ್ರ ಬಗ್ಗೆ ಡಿಸ್ಕಷನ್ ಆಗೋ ಚಾನ್ಸಸ್ಗಳು ಬಹಳ ಕಮ್ಮಿ. ಹಂಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲಲ್ಲಿದ್ದಾರೆ, ಇದು ಎಲ್ಲಿಗೂ ಗೊತ್ತಿರುವಂಥ ವಿಚಾರ. ಸೊ ಈ ಕೊಲೆ ರಿಲೇಟೆಡ್ ಏನು ಸಾಕ್ಷಿಗಳ ವಿಚಾರಣೆ ಕೂಡ ಇಂದಿನಿಂದ ನಡೀಲಿಕ್ಕಿದೆ. ಹತ್ಯೆಗೀಡಾದ ರೇಣುಕಾಸ್ವಾಮಿ ಅವರ ಪೇರೆಂಟ್ಸ್ ಸಾಕ್ಷಿ ಸಂಖ್ಯೆ 7-8 ಅವರನ್ನು ಕೂಡ ಈ ಕೋರ್ಟ್ ಏನಿದೆ ಸಮನ್ಸ್ ಜಾರಿಗೊಳಿಸಿದೆ ಇವರ ವಿಚಾರಣೆ ಮಾಡೋಕ್ಕೆ. ಸೊ ಟೋಟಲ್ ಆಗಿ 272 ಸಾಕ್ಷಿಗಳಿದ್ದಾರೆ, ಇವರನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸೊ ಇವರೆಲ್ಲ ವಿಚಾರಣೆಗಳು ಡಿಸೆಂಬರ್ 17ರಿಂದ ನಡೀಲಿಕ್ಕಿದೆ. ಹಂಗೆ 2026 IPL ಮಿನಿ ಆಕ್ಷನ್ ದುಬೈಯಲ್ಲಿ ನಡೀತು. ಸೊ ಕ್ಯಾಮರೂನ್ ಗ್ರೀನ್, ಆಸ್ಟ್ರೇಲಿಯಾದ ಕ್ಯಾಮರೂನ್ ಗ್ರೀನ್ ಅವರು ಮೋಸ್ಟ್ ಎಕ್ಸ್ಪೆನ್ಸಿವ್ ಓವರ್ಸೀಸ್ ಪ್ಲೇಯರ್, ಅಂದರೆ ವಿದೇಶದ ಅತಿ ದುಬಾರಿ ಆಟಗಾರ ಆಗಿದ್ದಾರೆ IPL ಹಿಸ್ಟ್ರಿಲೇ. ಇವರನ್ನು KKR ಪರ್ಚೇಸ್ ಮಾಡಿದೆ 25.2 crores 25.2 ಕೋಟಿ ರು ಕೊಟ್ಟು ಮಿನಿ ಆಕ್ಷನಲ್ಲಿ ಪರ್ಚೇಸ್ ಮಾಡಿದೆ. BCCI ರೂಲ್ಸ್ ಪ್ರಕಾರ ಈ 25.2 crores ಅಲ್ಲಿ 18 ಎಕರೆ ಗ್ರೀನ್ ಅವರಿಗೆ ಸಿಗುತ್ತೆ, ಉಳಿದಿರೋ ಏನು ಅಮೌಂಟ್ ಇದೆ ಇದನ್ನು BCCI ಪ್ಲೇಯರ್ ವೆಲ್ಫೇರ್ ಅಂತ ಒಂದು ಫಂಡ್ ಇದೆ, ಅದಕ್ಕೆ ಹೋಗುತ್ತೆ. ಸೊ ಎಲ್ಲ ಅಮೌಂಟು ಅವರಿಗೆ ಸಿಗಲ್ಲ. ಅದೇ ರೀತಿ ಪ್ರಶಾಂತ್ ವೀರ್ ಮತ್ತೆ ಕಾರ್ತಿಕ್ ಶರ್ಮಾ ಇವರು ಮೋಸ್ಟ್ ಎಕ್ಸ್ಪೆನ್ಸಿವ್ ಅನ್ಕ್ಯಾಪ್ಡ್ ಪ್ಲೇಯರ್ಸ್, ಅಂದರೆ ಇಂಡಿಯಾದ ಏನು ಮೆನ್ಸ್ ಟೀಮ್ ಇದೆ ಇದಕ್ಕೆ ಸೆಲೆಕ್ಟ್ ಆಗಿಲ್ಲ, ಬಟ್ ಸೆಲೆಕ್ಟ್ ಆಗದೇನೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ಸ್ ಈ IPL ಹಿಸ್ಟ್ರಿಯಲ್ಲಿ ಆಗಿದ್ದಾರೆ. ಸೊ ಇಬ್ಬರನ್ನು ಕೂಡ CSK ಅವರು ಪರ್ಚೇಸ್ ಮಾಡಿದ್ದಾರೆ 14.2 crores. ಸೊ ಈ ಹಿಂದಿನ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಯಾರನ್ನ ಪರ್ಚೇಸ್ ಆಗಿದ್ರು ಅಂದ್ರೆ ಆವೇಶ್ ಖಾನ್ ಅವರಾಗಿದ್ರು. LHG ಅವರನ್ನು 10 ಕೋಟಿಗೆ ಪರ್ಚೇಸ್ ಮಾಡಿದ್ದು 2022ನಲ್ಲಿ. ಇವಾಗ ಈ ರೆಕಾರ್ಡನ್ನು ಪ್ರಶಾಂತ್ ವೀರ್ ಮತ್ತೆ ಕಾರ್ತಿಕ್ ಅವರು ಬ್ರೇಕ್ ಮಾಡಿದ್ದಾರೆ. ಹಾಗೆ ಮತೀಶ್ ಪತಿರನ್ ಅವರನ್ನು KKR 18 ಕೋಟಿ ರುಗೆ ಪರ್ಚೇಸ್ ಮಾಡಿದೆ. ಇದು IPL ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಶ್ರೀಲಂಕನ್ ಪ್ಲೇಯರು ಇಲ್ಲಿ ತನಕ ಪರ್ಚೇಸ್ ಮಾಡಿರೋದು ಆಗಿದೆ. ಇವ್ರದ್ದು ಬೇಸ್ ಪ್ರೈಸು 2 crores ಆಗಿತ್ತು, ಇವರಿಗೆ ಆಲ್ಮೋಸ್ಟ್ ಲೈಕ್
ಪರ್ಸೆಂಟ್ ಹೈಕ್ ಸಿಕ್ಕಿದೆ. ಸೊ ಇಲ್ಲಿವರೆಗೆ ಇವರು ಸಿ ಎಸ್ ಗೆಲ್ಲಿದ್ರು. ಸೊ 47 ವಿಕೆಟ್ಗಳನ್ನು 32 ಮ್ಯಾಚಲ್ಲಿ ಇವರು ತೆಗೆದಿದ್ರು. ಹಂಗೆ ಇನ್ನು ಬೆಂಗಳೂರಿನಲ್ಲಿ IPL ಉದ್ಘಾಟನಾ ಪಂದ್ಯ, BCCI ಜೊತೆ KCCI ಅಧ್ಯಕ್ಷ ವೆಂಕಿ ಮಾಹಿತಿ. ಸೊ ಓಪನಿಂಗ್ ಮ್ಯಾಚ್ ಏನಿದೆ IPLದು ನೆಕ್ಸ್ಟ್ ಸೀಸನ್ ಏನು ಬರ್ತಾ ಇದೆ ಅದರ ಓಪನಿಂಗ್ ಮ್ಯಾಚನ್ನು, ಉದ್ಘಾಟನಾ ಪಂದ್ಯವನ್ನು ಬೆಂಗಳೂರಿನಲ್ಲಿ ಆಡೋದಂತ BCCI ಜೊತೆ ವೆಂಕಟೇಶ್ ಪ್ರಸಾದ್ ಅವರು ಡಿಸ್ಕಷನ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, KCCI ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಅವರು ಇತ್ತೀಚೆಗಷ್ಟೇ ಸೆಲೆಕ್ಷನ್ ಕೂಡ ಆಗಿದ್ರು. ಸೊ ಇದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ದೊರೆತಿದೆ ಅಂತ ಹೇಳ್ತಿದ್ದಾರೆ. ಸೊ ಅಂಡರ್-19 ಇಂಡಿಯಾದ ಒನ್ ಡೇ ಏಷ್ಯಾ ಕಪ್ ಏನು ನಡೀತಿದೆ, ಇದರಲ್ಲಿ ಅಭಿಜ್ಞಾನ್ ಕುಂಡು ಅವರು 209 ರನ್ ಸಿಡಿಸಿ 125 ಬಾಲ್ಸಲ್ಲಿ 17 ಫೋರ್ಸು 9 ಸಿಕ್ಸಸ್ಸು ಮಾಡಿ ಬೃಹತ್ ಜಯವನ್ನು ಗಳಿಸಿದ್ದಾರೆ. ಸೊ 7 ಸ್ಟೇಡಿಯಂನಲ್ಲಿ ಮಂಗಳವಾರ ಈ ಮ್ಯಾಚ್ ನಡೆದಿತ್ತು. ಸೊ ಟಾಸ್ ಸೋತು ಇಂಡಿಯಾದವರು ಬ್ಯಾಟಿಂಗ್ ಮಾಡಿ 7 ವಿಕೆಟ್ಗೆ 408 ರನ್ನನ್ನು ಮಾಡಿದರು. ಅದಕ್ಕೆ ಮಲೇಷಿಯನ್ನರು 32 ಓವರಲ್ಲಿ 93 ರನ್ ಅವರಿಗೆ ಮಾಡೋಕ್ಕಾಗಿತ್ತು. ಹಂಗೆ ಇಂಡಿಯಾ ಸೌತ್ ಆಫ್ರಿಕಾ T20 ಸೀರೀಸ್ ನಡೀತಿದೆ. ಆಲ್ರೆಡಿ ಇಂಡಿಯಾ 2-1 ಲೀಡಲ್ಲಿದ್ದಾರೆ. ಸೊ 4th ಮ್ಯಾಚ್ ಇವತ್ತು ಲಕ್ನೋದಲ್ಲಿ ನಡೆಯೋಕ್ಕಿದೆ. ಸೊ ಸಂಜೆ 7ರಿಂದ ನಡೆಯೋಕ್ಕಿದೆ. ಜಿಯೋ ಹಾಟ್ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸಲ್ಲಿ ಲೈವ್ ಇದೆ. ಸೊ ಅಕ್ಷರ್ ಪಟೇಲ್ ಅವರು ಈ ಮ್ಯಾಚಲ್ಲಿ ಆಡ್ತಿಲ್ಲ, ಯಾಕಂತ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ. ಹಂಗೆ ಜಸ್ಪ್ರೀತ್ ಬುಮ್ರಾ ಕೂಡ ಆಡೋದು ಡೌಟ್ ಇದೆ, ಯಾಕಂತ ಅವ್ರ ರಿಲೇಟಿವ್ ಯಾರೋ ಆರೋಗ್ಯದಿಂದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಸೊ ಅವ್ರು ಕೂಡ ಆಡೋ ಚಾನ್ಸಸ್ಸು ತುಂಬ ಕಮ್ಮಿ. ಈ ಮ್ಯಾಚ್ ಇನ್ನಾಗಿ ಈ ಸೀರೀಸು ನಮ್ದಾಗಲಿ ಅಂತ ವಿಶ್ ಮಾಡೋಣ. ಹಂಗೆ ಬೆಂಗಳೂರಲ್ಲಿ WTL 4 ದಿನಗಳ ಟೆನ್ನಿಸ್ ಟೂರ್ನಿ ಕೂಡ ನಡೀತಿದೆ. ಇಂಟರ್ನ್ಯಾಷನಲ್ ಟೆನ್ನಿಸ್ ಪ್ಲೇಯರ್ಸ್ ಯಾರು ಇದ್ದಾರೆ ಅವರು ಕೂಡ ಬರಕಿದ್ದಾರೆ. ಸೊ ಇದು ಕರ್ನಾಟಕ ರಾಜ್ಯ ಲಾನ್ ಟೆನ್ನಿಸ್ ಸಂಸ್ಥೆ KSLTL SM ಕೃಷ್ಣ ಟೆನ್ನಿಸ್ ಏನು ಸ್ಟೇಡಿಯಂ ಇದೆ, ಇಲ್ಲಿ ಬುಧವಾರದಿಂದ 4 ದಿವಸಗಳ ಕಾಲ ಈ ಟೂರ್ನಮೆಂಟ್ ನಡೆಯೋಕ್ಕಿದೆ. ಸೊ ಮಧ್ಯಾಹ್ನ 3 ಗಂಟೆಯಿಂದ ಸ್ಟಾರ್ಟ್ ಆಗೋಕ್ಕಿದೆ. ಸೋನಿ ಸ್ಪೋರ್ಟ್ಸು, ಫ್ಯಾನ್ ಕೋಡ್ ಇದರಲ್ಲಿ ಲೈವ್ ಕೂಡ ಇದೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಸ್ಗಳು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.